ತಲೆನೋವಿನ ಉಗ್ರ ರೂಪ ಮೈಗ್ರೇನ್ ಸಾಮಾನ್ಯವಾಗಿ 10ರಲ್ಲಿ ಒಬ್ಬರಿಗೆ ಕಂಡುಬರುತ್ತೆ. ತಲೆನೋವಿನ ಕರ್ಮಕಾಂಡವನ್ನು ಅನುಭವಿಸುವವರೇ ಬಲ್ಲರು. ಯೋಚನಾ ಶಕ್ತಿಯನ್ನೇ ಕುಂಟಿಸಿ ಬಿಡುವ ಹಾಗೂ ಶಬ್ದಕ್ಕೂ ವಾಸನೆಗೂ ನೋವನ್ನು ಹೆಚ್ಚಿಸುವ ಈ ತಲೆನೋವು ಹೇಗೆ ಬರುತ್ತದೆ ಎಂಬುದನ್ನು ಇದುವರೆಗೂ ಯಾರೂ ಕಂಡುಹಿಡಿದಿಲ್ಲ. ಕೆಲವೊಮ್ಮೆ ಮೈಗ್ರೇನ್ ಬಂದರೆ 1 ವಾರದವರೆಗೆ ಇರುತ್ತೆ. ತುಂಬಾ ತಲೆನೋವು ಬಂದರೆ ನೋವಿನ ಜೊತೆಗೆ ವಾಂತಿ, ಸುಸ್ತು, ತಲೆ ಸುತ್ತು ಉಂಟಾಗುತ್ತದೆ. ತಲೆನೋವಿಗೆ ಮಾತ್ರೆಯ ಸೇವನೆಯಿಂದ ಹಲವಾರು ಅಡ್ಡ ಪರಿಣಾಮ ಕೂಡ ಬೀರಬಹುದು. ಇದರ ಬದಲಿಗೆ ನೈಸರ್ಗಿಕ ವಿಧಾನವನ್ನು ಬಳಸಿದಲ್ಲಿ ಯಾವುದೇ ಅಡ್ಡ ಪರಿಣಾಮಗಳಿರುವುದಿಲ್ಲ. ಇದಕ್ಕೆ ಹಲವು ಮದ್ದುಗಳ ಮಾಹಿತಿ ಇಲ್ಲಿದೆ. ತಲೆನೋವು ಕಾಣಿಸಿದರೆ ಸೊಪ್ಪಿನ ಆಹಾರವನ್ನು ತಿನ್ನಿ. ಸೊಪ್ಪಿನಲ್ಲಿರುವ ಮ್ಯಾಂಗನೀಸ್ ಮೈಗ್ರೇನ್ ಅನ್ನು ಕಡಿಮೆ ಮಾಡುತ್ತದೆ. ಮೈಗ್ರೇನ್ ಇರುವವರು ತಮ್ಮ ಆಹಾರ ಕ್ರಮದಲ್ಲಿ ಸಮುದ್ರ ಆಹಾರವನ್ನು ಸೇರಿಸಿದರೆ ಮೈಗ್ರೇನ್ ಬರದಂತೆ ತಡೆಯುವುದು. ಜೀವಕೋಶಗಳಲ್ಲಿ ಶಕ್ತಿ ಕುಂದಿದಾಗ ತಲೆನೋವು ಕಂಡುಬರುವುದು. ಕೆನೆ ಇರುವ ಹಾಲು ಹಾಗೂ ಹಾಲಿನ ಉತ್ಪನ್ನಗಳಲ್ಲಿ ರೈಬೋಫ್ಲೇವಿನ್ ಅಂಶವಿದ್ದು ಇದು ಜೀವಕೋಶಗಳಲ್ಲಿ ಶಕ್ತಿಯನ್ನು ತುಂಬುತ್ತದೆ. ಕಾಫಿಯಲ್ಲಿ ಕೆಫೇನ್ ಅಂಶವಿದೆ. ಈ ಕೆಫೇನ್ ಅಂಶ ತಲೆನೋವನ್ನು ಕಡಿಮೆ ಮಾಡಿ ನಿಮಗೆ ಚೈತನ್ಯವನ್ನು ತುಂಬುತ್ತದೆ. ಆಹಾರದಲ್ಲಿ ಸ್ವಲ್ಪ ಶುಂಠಿ ಸೇರಿಸಿದರೆ ನಿಮ್ಮ ತಲೆನೋವನ್ನು ಹೋಗಲಾಡಿಸಬಹುದು. ಸ್ವಲ್ಪ ಶುಂಠಿ ಪುಡಿಯನ್ನು ಹಾಲಿನಲ್ಲಿ ಹಾಕಿ ಕುಡಿದರೂ ತಲೆನೋವು ಕಡಿಮೆಯಾಗುವುದು. ಈ ಟಿಪ್ಸ್ ಗಳನ್ನು ನೀವು ಪಾಲಿಸಿದ್ದಲ್ಲಿ ಮೈಗ್ರೇನ್ ನಂತಹ ತಲೆನೋವನ್ನು ತಡೆಗಟ್ಟಬಹುದು. ನಾವು ಕೊಟ್ಟ ಟಿಪ್ಸ್ ನಿಮಗಿಷ್ಟ ಆಗಿದ್ರೆ ನಿಮ್ಮ ಅಭಿಪ್ರಾಯನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನೇ ಡಾಕ್ಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.